ಕಲಬುರಗಿ ಗಂಗಾನಗರ ಬಡಾವಣೆಯ ಮಾಣಿಕೇಶ್ವರಿ ಕಾಲನಿಯ ರಸ್ತೆಯ ಪಕ್ಕದಲ್ಲಿ ಒಂದು ತೆರೆದ ಕೊಳವೆ ಬಾವಿ ಇದೆ. ಈ ತೆರೆದ ಕೊಳವೆ ಬಾವಿಯಲ್ಲಿ ಯಾರೋ ಮಕ್ಕಳು 2 ನಾಯಿ ಮರಿಗಳನ್ನ ತಂದು ಎಸೆದಿದ್ದಾರೆ. ಅದು ಜೀವಂತ ನಾಯಿ ಮರಿಗಳು ಅಂತ ಹೇಳಲಾಗ್ತಾ ಇದೆ. ಜೀವಂತ ನಾಯಿ ಮರಿಗಳು ಈ ಕೊಳವೆ ಬಾವಿಯಲ್ಲಿ ತಂದು ಹಾಕಿದಾಗ ಆ ನಾಯಿ ಮರಿಗಳು ಚೀರಾಡ್ತಿರ್ತಕ್ಕಂಥ ಶಬ್ದವನ್ನ ಕೇಳಿ ಸಾರ್ವಜನಿಕರು ಬಂದು ನೋಡಿದಾಗ 2 ನಾಯಿ ಮರಿಗಳು ಇರತಕ್ಕಂಥದ್ದು ಅಲ್ಲಿ ಅಂತ ಗೊತ್ತಾಗಿದೆ. ಕೂಡಲೇ ಸ್ಥಳೀಯರು ಏನ್ ಮಾಡಿದ್ದಾರೆ ಅಂತಂದ್ರೆ ಸಂಬಂಧಪಟ್ಟಿರ್ತಕ್ಕಂಥ ಇಲಾಖೆಗೆ ಅಂದ್ರೆ ಮಹಾನಗರ ಪಾಲಿಕೆ ಜೊತೆಗೆ ಅಗ್ನಿಶಾಮಕ ದಳಕ್ಕೂ ಕೂಡ ಸಂಪರ್ಕವನ್ನ ಮಾಡಿದ್ದಾರೆ. ಆದ್ರೆ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಏನು ಉತ್ತರ ಕೊಟ್ಟಿದ್ದಾರೆ ಅಂತಂದ್ರೆ ಸಾರ್ವಜನಿಕರಿಗೆ ಮನುಷ್ಯರು ಬಿದ್ರೆ ಮಾತ್ರ ಬಂದು ನಾವು ತೆಗಿತೇವೆ, ಪ್ರಾಣಿಗಳು ಬಿದ್ರೆ ನಾವು ತೆಗಿಯಲ್ಲ ಅನ್ನುವ ಉತ್ತರವನ್ನ ನೀಡಿದಾರಂತೆ. ಹೀಗಂತ ಸಾರ್ವಜನಿಕರು ಹೇಳಿರ್ತಕ್ಕಂಥದ್ದು. ಒಂದು ವೇಳೆ ಸಿಬ್ಬಂದಿಗಳು ಅಥವಾ ಅಗ್ನಿಶಾಮಕ ಸಿಬ್ಬಂದಿಗಳು ಮಹಾನಗರ ಪಾಲಿಕೆ ಸಿಬ್ಬಂದಿಗಳು ಈ ರೀತಿಯಾಗಿರ್ತಕ್ಕಂಥ ಉದ್ದಟತನದ ಉತ್ತರವನ್ನ ನೀಡಿದ್ದೇ ಆದ್ರೆ ನೀವು ಮನುಷ್ಯರೇ ಅಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತಾನೆ. ಯಾವ ಜೀವದಲ್ಲಿ ಜೀವವಿದೆಯೋ ಅದು ಪ್ರಾಣಿ ಪಕ್ಷಿ ಮನುಷ್ಯರಾಗಿರ್ಲಿ, ಆ ಜೀವವನ್ನ ಉಳಿಸೋದಕ್ಕೆ ದೇವರು ನಿಮಗೆ ಅವಕಾಶವನ್ನ ಕೊಟ್ಟಿದ್ದಾನೆ. ಅದು ವಿಶೇಷವಾಗಿ ಅಗ್ನಿಶಾಮಕ ದಳದ ಸಿಬ್ಬಂದಿಗಳಿಗೆ. ನಿಮಗೇನಾದ್ರೂ ನಾಚಿಕೆ ಅನ್ನೋದು ಏನಾದ್ರೂ ಇದ್ರೆ ಅಥವಾ ಜವಾಬ್ದಾರಿ ಅನ್ನೋದು ಏನಾದ್ರೂ ಇದ್ರೆ ಇಂಥ ಉತ್ತರಗಳು ನೀವು ಯಾವತ್ತೂ ಕೂಡ ಜೀವನದಲ್ಲಿ ಕೊಡ್ಲಿಕ್ಕೆ ಆಗೋದಿಲ್ಲ. ಜೀವವನ್ನ ಉಳಿಸ್ಲಿಕ್ಕೆ ಸಾಧ್ಯ ಇದೆ. ನೀವು ಬಂದ್ರೆ ಆ ಪ್ರಾಣಿಗಳ ಸಣ್ಣ ಪ್ರಾಣಿಗಳ ಜೀವ ಉಳಿಬಹುದು. ಒಂದು ವೇಳೆ ನಿಮ್ಮ ಮನೆಯಲ್ಲಿರ್ತಕ್ಕಂಥ ನಾಯಿ ಮರಿಗಳು ಎಲ್ಲಾದ್ರೂ ಗಟರ್ನಲ್ಲಿ ಬಿದ್ದಿರ್ತಕ್ಕಂಥ ಸಂದರ್ಭದಲ್ಲಿ ನೀವು ಹೋಗಿ ತೆಗಿಲ್ವೋ, ಅದರ ಜೀವವನ್ನ ಉಳಿಸ್ತೀರೋ ಉಳಿಸಲ್ವೋ. ಆದ್ರೆ ಇಲ್ಲಿ ನಿಮ್ಮ ಜವಾಬ್ದಾರಿಯನ್ನ ಮರಿತಾ ಇದ್ದೀರಿ. ಸರ್ಕಾರ ನಿಮಗೆ ಸಂಬಳವನ್ನ ಕೊಟ್ಟಿರ್ತಕ್ಕಂಥದ್ದು ಮರಿತಾ ಇದ್ದೀರಿ. ಸಾಕಷ್ಟು ಸಮಯ ಏನಪ್ಪಾ ಅಂತ ಕೇಳಿದ್ರೆ ನೀವು ಸಮಯವನ್ನ ಕಳ್ಕೊಂಡು ಕೆಲಸವನ್ನ ಮಾಡ್ತೀರಿ. ಆದ್ರೆ ಸಿಕ್ಕ ಅವಕಾಶವನ್ನ ಜೀವ ಉಳಿಸ್ತಿರ್ತಕ್ಕಂಥ ಅವಕಾಶ ನಿಮಗೆ ಸಿಕ್ಕರೂ ಕೂಡ ಇಂಥ ಉದ್ದಟತನವನ್ನ ನೀವು ಉತ್ತರವನ್ನ ನೀಡಿರ್ತಕ್ಕಂಥದ್ದು ಇದು ನಿಮ್ಮ ಮನಸ್ಥಿತಿಗೆ ಹಿಡಿದಿರ್ತಕ್ಕಂಥ ಕೈಗೆ ನಡಿ ಅಂತ ಹೇಳ್ತೀನಿ. ಅಲ್ಲಿ ರಸ್ತೆ ಪಕ್ಕದಲ್ಲಿ ಮಾಣಿಕೇಶ್ವರ ಕಾಲೋನಿಯ ಸಾಕಷ್ಟು ಯುವಕರು ಈ ಸಂದರ್ಭದಲ್ಲಿಯೂ ಕೂಡ ಅಲ್ಲಿ ಒಳಗಡೆ ಬಿದ್ದಿರ್ತಕ್ಕಂಥ ನಾಯಿ ಮರಿಗಳನ್ನ ತೆಗೆಯೋದಕ್ಕೆ ಹರಸಾಹಸ ಪಡ್ತಾ ಇದ್ದಾರೆ. ಏನೋ ಪ್ರಯತ್ನ ಮಾಡಿ ಹೊರಗೆ ತೆಗಿಬೇಕು, ಜೀವ ಉಳಿಸ್ಬೇಕು ನಾಯಿ ಮರಿಗಳದು ಅಂತ. ಆದ್ರೆ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳು ಮೇಲಾಗಿ ಏನ್ ಅಗ್ನಿಶಾಮಕ ದಳದ ಅಧಿಕಾರಿಗಳು ಒಂದು ವೇಳೆ ಸಿಬ್ಬಂದಿಗಳು ವೇಳೆ ಈ ರೀತಿಯಾಗಿ ವರ್ತನೆಯನ್ನ ಮಾಡಿದ್ರೆ ಭರವಸೆ ಯಾರ ಮೇಲೆ ಬರಬೇಕು? ಜನ ಉಗಿದು ಉಪ್ಪಿನಕಾಯಿ ಹಾಕ್ತಾ ಇದ್ದಾರೆ. ಇಂಥ ಅಧಿಕಾರಿಗಳು ಸಿಬ್ಬಂದಿಗಳು ಇಟ್ಕೊಂಡು ಇಲಾಖೆ ಇಟ್ಕೊಂಡು ನಾವೇನ್ ನೆಕ್ಕೋಣ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಅಲ್ಲಿ ಸಾಕಷ್ಟು ಯುವಕರು ಈ ಸಂದರ್ಭದಲ್ಲಿ ಕೂಡ ಪ್ರಯತ್ನ ಮಾಡ್ತಾ ಇದ್ದಾರೆ. ಇಷ್ಟಾದ್ರೂ ಕೂಡ ಅಧಿಕಾರಿಗಳು ಒಂದು ವೇಳೆಯಲ್ಲಿ ಬಂದು ಕೆಲಸ ಮಾಡ್ಲಿಲ್ಲ, ಜೀವ ಉಳಿಸ್ತಿಲ್ಲಪ್ಪ ಅಂತ ಕೇಳಿದ್ರೆ ನಿಮ್ಮಲ್ಲಿ ಮನುಷ್ಯತ್ವವೇ ಇಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾನೆ. ಅದಕ್ಕೂ ಮುಂಚೆ ಸಾರ್ವಜನಿಕರು ಏನ್ ಹೇಳಿದ್ದಾರೆ ಅಂತ ಕೇಳೋಣ ಬನ್ನಿ. ಕಲಬುರಗಿ ನಗರದ ಮಾಣಿಕೇಶ್ವರಿ ನಗರದ ಮೇನ್ ರಸ್ತೆಯಲ್ಲಿರುವಂಥ ಸಾರ್ವಜನಿಕ ತೆರೆದ ಕೊಳವೆ ಬಾವಿಯಲ್ಲಿ ಇವತ್ತು ಯಾರೋ ಹುಡುಗರು 2 ನಾಯಿ ಮರಿಗಳನ್ನು ಹಾಕಿದ್ದಾರೆ. ಈಗಾಗಲೇ ಅಗ್ನಿಶಾಮಕ ದಳಕ್ಕೆ ಇನ್ನಿತರ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ತಿಳಿಸಿದರೂ ಕೂಡ ಇವತ್ತು ಮನುಷ್ಯರು ಬಿದ್ದರೆ ಬರ್ತೀವಿ, ಮೂಕ ಪ್ರಾಣಿ ಬಿದ್ದರೆ ಬರೋದಿಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ಎಲ್ಲ ಪ್ರಾಣಿ ಇರ್ಬೋದು, ಮನುಷ್ಯರು ಎಲ್ಲ ಜೀವ ಒಂದೇ. ಇವಾಗ ಏನಾಗಿದೆಪ್ಪ ಅಂದರೆ ಈಗ ನಾಯಿ ಹಾಕಿದ್ದಾರೆ, ಈ ಮಳ್ಳ ಹುಡುಗರು ಸಣ್ಣ ಮಕ್ಕಳನ್ನು ಹಾಕಿದರೆ ಏನೋ ಗತಿ. ಈಗಾಗಲೇ ಸಾಕಷ್ಟು ಇವತ್ತು ಭಾರತದಲ್ಲಿ ಕರ್ನಾಟಕದಲ್ಲಿ ಸಾಕಷ್ಟು ಅನಾಹುತಗಳಾಗಿದ್ದಾವೆ. ಇಂಥ ಸಂದರ್ಭದಲ್ಲಿ ಕೂಡ ಇವತ್ತು ಮೇನ್ ರಸ್ತೆಯಲ್ಲಿರುವಂಥ ಈ ಕೊಳವೆ ಬಾಯನ್ನು ಅಲಕ್ಷ್ಯ ಮಾಡಿರುವುದು ಬಹಳ ದುರಂತ. ಮುಂದೆ ಅನಾಹುತ ಆಗದ ರೀತಿಯಲ್ಲಿ ತುರಂತಾಗಿ ಆ ಮೂಕ ಪ್ರಾಣಿ ಜೀವವನ್ನು ತಕ್ಷಣವೇ ಸ್ಪಂದಿಸಿ ಇವತ್ತು ತೆಗೆದು ಅದನ್ನು ವ್ಯವಸ್ಥಿತವಾಗಿ ಮುಚ್ಚಿಸಬೇಕೆಂದು ಸಂಬಂಧಪಟ್ಟಂಥ ಇವತ್ತು ಮುನ್ಸಿಪಾಲಿಟಿ ಅಧಿಕಾರಿಗಳಿಗೆ ನಾನು ಮನವಿಯನ್ನು ಮಾಡ್ತೇನೆ. ಸಾರ್ವಜನಿಕ ಪರವಾಗಿ ಅದು ಹಿಡಿಯಕ್ಕೆ ಆಗಲ್ಲ. ಅದು ಚಡಿ ಉದ್ದೊಂದು ಚಡಿ ತೊಗೊಂಡು ಅಂದರೆ ಈಗ ವಂಚಿ ಹಾಕಿ ಬುಡಕ್ಕೆ ಹಾಕಿ ಚೆಕ್ಕೋಬೇಕು. ನೋಡಿ ಎಲ್ಲರೂ ಬಿದ್ದಿ ಅಂದ್ರೆ ಕಟ್ ಮಾಡ್ಕೊಂಬ ಯಾರು